ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ನಾನು ನಿಮಗೆ ತೊಂಡೆಕಾಯಿ ಅಪರೂಪ ಅಂತ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬ ಸಿಂಪಲ್ ಆಗಿ ತುಂಬ ಅದ್ಭುತವಾಗಿರೋಂಥ ಟೇಸ್ಟು. ಈ ರೆಸಿಪಿನ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ನೀವು ಲೈಫ್ ಟೈಮ್ ಇದೇ ರೀತಿ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸಿದ್ನಲ್ಲ, ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ತೊಂಡೆಕಾಯಿನ ತೊಳೆದು ನೀವು ಕಟ್ ಮಾಡ್ಕೊಳ್ಳಿ, ಸ್ಲೈಸ್ ಆಗಿ ಚಾಪ್ಸಿ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ಲೈಸ್ ತೆಳ್ಳಗೆ ಹಚ್ಕೊಂಡ್ರೆ ನಿಮಗೆ ಇದು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಈ ರೀತಿಯಾಗಿ ರೌಂಡ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ತೊಂಡೆಕಾಯಿನ ಎಷ್ಟೋ ಮನೆಗಳಲ್ಲಿ ಉಪಯೋಗಿಸೋದೇ ಇಲ್ಲ, ನಾನು ನೋಡೇ ಇಲ್ಲ ಎಷ್ಟೋ ಮನೆಗಳಲ್ಲಿ ಉಪಯೋಗಿಸೋದನ್ನು. ಮಕ್ಕಳಿಗೆ ಈ ರೀತಿ ಫ್ರೈ ಪಲ್ಯ ಇದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ತೊಂಡೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ತೊಂಡೆಕಾಯಿ ನಾವು ಎಷ್ಟು ತಿಂದರೆ ನಮಗೆ ಅಷ್ಟು ಒಳ್ಳೆಯದು. ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಈ ರೀತಿ ಕಟ್ ಮಾಡಿ ಇವಾಗ ಇದನ್ನು ಫ್ರೈ ಮಾಡೋಣ, ಸರಿನಾ? ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾದ ಸ್ವಲ್ಪ ಆಗಲಿ, ಇನ್ನೊಂದು ಇದು ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಗರಿ ಆಗಿದೆ. ಇದನ್ನು ತೆಗೆದುಬಿಡ್ತೀನಿ. ಕ್ಲೀನಾಗಿ ಎಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಇದು ಒಗ್ಗರಣೆ ಕೊಟ್ಟರೆ ಪಲ್ಯ ತುಂಬ ಬೇಗನೆ ರೆಡಿಯಾಗಿರುತ್ತೆ. ಒಳ್ಳೆ ರುಚಿಯಾದ ಪಲ್ಯ ಇರುತ್ತೆ. 1/4 kg ತೊಂಡೆಕಾಯಲ್ಲಿ ಇಷ್ಟು ಫ್ರೈ ಬಂದಿದೆ. ಈಗ ಎಣ್ಣೆಯನ್ನು ತೆಗೆದು ಇದರಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ತೆಗೆದು ಹಾಕಿ, ಚೂರು ಎಣ್ಣೆ ಇದೆ ಅದರೊಳಗೆ ಈರುಳ್ಳಿ ಕೊಟ್ಟ ಮೇಲೆ ಸ್ವಲ್ಪ ನಿಧಾನಕ್ಕೆ, ಇದನ್ನು ಜಾಸ್ತಿ ಗೋಳ್ಸೋಂಗಿಲ್ಲ, ಸ್ವಲ್ಪ ಬಾಡಿದ್ರೆ ಸಾಕು. ಸ್ವಲ್ಪ ಬಾಡೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಇದನ್ನು ಬಾಡ್ತಾ ಇದ್ದಂಗೆ ಒಂಚೂರು ಉಪ್ಪು ಕೊಟ್ಬಿಟ್ರೆ ಬೇಗ ಬಾಡುತ್ತೆ. ನೋಡಿ, ಒಂದು ಸ್ವಲ್ಪ ಉಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೊಡಿ. ಇಲ್ಲಿ ನೀವು ಬೇಕಾದರೆ ಬೆಳ್ಳುಳ್ಳಿ ಕುಟ್ಟಾಕ್ಬೋದು, ನೀವು ಬೆಳ್ಳುಳ್ಳಿ ತಿನ್ನೋರಾದರೆ. ಬೆಳ್ಳುಳ್ಳಿ ತಿನ್ನೋರಾದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ. ಇಲ್ಲ ಅಂದರೆ ನೀವು ಹಂಗೆ ತೊಂಡೆಕಾಯಿನ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಉಪ್ಪು ಉದುರಿಸ್ಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ರೆ ರೆಡಿ ಆಗಿಬಿಡುತ್ತೆ, ಸಖತ್ತಾಗಿರುತ್ತೆ. ಒಂದು 3 ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಚಾಪ್ ಹೊಡೆದು ಹಾಕ್ತಾಯಿದ್ದೀನಿ. ಒಂದು 4 ಕರಿಬೇವಿನ ಎಲೆ ಹಾಕಿದೆ. ತುಂಬ ಫ್ರೆಶ್ ಆಗಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಜೊತೆಗೆ ತುಂಬಾ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ. ಈರುಳ್ಳಿನ ಬಾಡಿಸ್ಕೊಂಡಿದ್ದೀನಿ, ಇನ್ನೂ ಜಾಸ್ತಿ ಬಾಡಿಸೋದಿಲ್ಲ, ಸಾಕಿಷ್ಟೇ. ಇದರ ರುಚಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಇಷ್ಟೇ ಬಾಡಿಸೋದು. ಈಗ ಇಟ್ಕೊಂಡಿರೋ ತೊಂಡೆಕಾಯಿಗಳನ್ನು ಸೇರಿಸಿ ಇವಾಗ ಇದಕ್ಕೆ ಒಂದು ಚೂರು ಮಸಾಲ ಕೊಡೋಣ. ಅಂದರೆ ಏನಿಲ್ಲ, ಬರೀ ಚಿಲ್ಲಿ ಪೌಡರ್ ಅಷ್ಟೇ. ಲೈಟಾಗಿ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಚಿಲ್ಲಿ ಪೌಡರ್ ಕೊಡಿ. ಖಾರ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಜಾಸ್ತಿ ಬಿಟ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಈ ಪಲ್ಯ ರೆಡಿ ಆಗೋದು. ಸ್ವಲ್ಪ ಕೊಟ್ಟರಲ್ಲ, ಈಗ ಇದನ್ನು ನಾವು ಹಿಂಗೆ ಲೈಟಾಗಿ ತಿರುಗಿಸ್ಕೊಳ್ಳೋಣ, ಸರಿನಾ? ಇಷ್ಟೇ. ನಾವು ಈರುಳ್ಳಿಗೆ ಉಪ್ಪು ಕೊಟ್ಟಿದ್ದೇವೆ, ಆದ್ದರಿಂದ ಮತ್ತೊಮ್ಮೆ ಈರುಳ್ಳಿಗೆ ಉಪ್ಪು ಕೊಡೋದು ಬೇಡ. ಇಲ್ಲಿ ನೀವು ಕಡಲೆ ಬೀಜ ಹುರಿದು ಪುಡಿ ಮಾಡಿ ಕೊಡ್ಬೋದು. ನಾನು ಇದಕ್ಕೆ ಕಡಲೆ ಬೀಜ ಕೊಡ್ತಾಯಿಲ್ಲ, ನಾನು ಕೊಬ್ಬರಿ ಕೊಡ್ತಾಯಿದ್ದೀನಿ. ಕೊಬ್ಬರಿಯನ್ನು ತುರಿದು ಹಾಕೋಣ, ಓಕೆನಾ? ಪಲ್ಯ ರೆಡಿಯಾಗಿದೆ. ಕೊಬ್ಬರಿ ಕಡಲೆ ಬೀಜ ಇಲ್ಲಾಂದರೆ ಇದೇ ರೀತಿಯಾಗಿ ನೀವು ಸರ್ವ್ ಮಾಡ್ಬೋದು. ರೆಡಿ ಇದೆ, ಪಲ್ಯ ರೆಡಿ ಇದೆ. ನಾನು ಹೇಳಿದ್ಮೇಲೆ ನಿಮಗೆ ಕಡಲೆ ಬೀಜ ಅಥವಾ ಕೊಬ್ಬರಿ ಕೊಡ್ಬೋದು ಅಂತ, ಅಥವಾ ಬಿಳಿ ಎಳ್ಳು ಕೂಡ ಕೊಡ್ಬೋದು. ಬಿಳಿ ಎಳ್ಳು ಒಗ್ಗರಣೆ ಜೊತೆಗೆ ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಕಡಲೆ ಬೀಜ ಹುರಿದು ಕೊಟ್ಟಿಲ್ಲ, ಕೊಬ್ಬರಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ 5 ನಿಮಿಷದಲ್ಲಿ ಈ ಪಲ್ಯ ನಿಮಗೆ ರೆಡಿ ಆಗುತ್ತೆ. ಮತ್ತು ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬ್ಯಾಚುಲರ್ಗಂತೂ ಇದು ಹೇಳಿ ಮಾಡಿಸಿರುವಂಥ ಒಂದು ಪಲ್ಯ. ತುಂಬಾ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಫುಲ್ ಕಲರ್ಫುಲ್ ಇದೆಯಲ್ಲ, ಯಾರು ಬೇಕಾದರೂ ತಿಂತಾರೆ. ತೊಂಡೆಕಾಯಲ್ಲಿ ಈ ರೀತಿ ಪಲ್ಯ ಯಾರೂ ಮಾಡಿ ತೋರಿಸಿಲ್ಲ. ನಾನು ಫಸ್ಟ್ ಟೈಮ್ ನಿಮ್ಗೆ ಈ ರೀತಿ ಮಾಡಿ ತೋರಿಸಿದ್ದೀನಿ. ಮಾಡಿ ತಿನ್ನಿ, ಖುಷಿ ಪಡಿ. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿಯಾಗಿರಿ. ಇದು ಎಷ್ಟು ಹೆಲ್ದಿ ಅಂತ ನಮ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ. ಇದು ಹೆಲ್ದಿನ ಅನ್ಹೆಲ್ದಿನ ಅಂತ ಐ ಡೋಂಟ್ ನೋ ಆ್ಯಕ್ಚುಲಿ. ಈಗ ಇದನ್ನು ನೀವು ಚಪಾತಿ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ನಂಚ್ಕೊಳಕ್ಕೆ, ರೈಸ್ ಜೊತೆಗೆ ನಂಚ್ಕೊಳಕ್ಕೆ ಸಕ್ಕತ್ತಾಗಿರುತ್ತೆ. ಪುಲ್ಕ ಜೊತೆಗೆ ಇದನ್ನು ಸರ್ವ್ ಮಾಡಿದ್ರೆ ಅಂತೂ ತುಂಬ ಖುಷಿಯಿಂದ ತಿಂತಾರೆ. ಇವಾಗ ನಾವು ಇದನ್ನು ಪ್ಲೇಟಿಂಗ್. ಇಷ್ಟು ಪಲ್ಯ ರೆಡಿ ಆಯಿತು. 1/4 kg ತೊಂಡೆಕಾಯಲ್ಲಿ ಇಷ್ಟು ಪಲ್ಯ ಆಗಿದೆ. ಫುಲ್
ಉಳ್ಕೋ ಜೊತೆಗೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೆ ನಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಅದ್ಭುತವಾದ ಪಲ್ಯ, ನಿಮಗೆ 5 ನಿಮಿಷದಲ್ಲಿ ಸಿದ್ಧಪಡಿಸ್ಕೊಂಡು ತಿನ್ಬೋದು. ಮನೆಯವ್ರಿಗೂ ತುಂಬ ಖುಷಿಯಾಗುತ್ತೆ. ಒಳ್ಳೆ ರೀತಿಯಾಗಿ ಒಳ್ಳೆ ಒಂದು ವೆರೈಟಿ ಪಲ್ಯ ಮಾಡಿದ್ದೀರ ಅಂತ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ಎಷ್ಟೊತ್ತು ನೋಡೋಕ್ಕೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಡಿಫ್ರೆಂಟ್ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ. ಅದರಿಂದ ಬೆಲ್ ಐಕಾನ್ ನೋಡ್ದು ಹಾಲ್ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿಯಾಗಿರಿ. ಯಾಕೆಂದರೆ ಹೆಲ್ತ್ ಈಸ್ ವೆಲ್ತ್. ಒಳ್ಳೆಯ ಆಹಾರವನ್ನು ಸೇರಿಸಿ ಆರೋಗ್ಯವಾಗಿರಿ.